ಹಳ್ಳಿಗಳಲ್ಲಿ ಅಡಿಕೆ ಸುಲಿಯೋ ಮಷಿನ್ ಬಳಕೆಯ ವಿಚಾರವನ್ನ ಶಾಸಕ ಆರ್ಗ ಜ್ಞಾನೇಂದ್ರ ಮಂಗಳೂರಿನಲ್ಲಿ ನಡೆದ ಮೆಸ್ಕಾಂ ದರ ಪರಿಷ್ಕರಣೆ ಬಗ್ಗೆ ಸಾರ್ವಜನಿಕ ವಿಚಾರಣೆ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದರು. ಪ್ರತಿ ತಿಂಗಳು 120 ರೂಪಾಯಿ ಫಿಕ್ಸೆಡ್ ಚಾರ್ಜ್ ಕಟ್ಟಬೇಕು. ಯೂಸ್ ಮಾಡೋದು ಕೇವಲ 3 ತಿಂಗಳು ಅಷ್ಟೇ. ವರ್ಷ ಪೂರ್ತಿ ಕಟ್ಟಿಸಿಕೊಳ್ತಾರೆ, ಇಲ್ಲಾಂದ್ರೆ ಕಂಪ್ಲೇಂಟ್ ಮಾಡ್ತಾರೆ, ಕಿತ್ತು ಹಾಕ್ತಾರೆ. ನಮ್ಮ ರೈತರು ಏನು ಮಾಡಬೇಕು ಎಂದು ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದರು. ಇದಕ್ಕೆ ಅಧಿಕಾರಿಗಳು ಪರಿಹಾರ ಒದಗಿಸುವ ಭರವಸೆಯನ್ನ ನೀಡಿದರು. ನಮ್ದು ತೊಂದರೆ ಅಂದ್ರೆ ನಾವೆಲ್ಲ ಅಡಿಕೆ ಬೆಳೆಗಾರ. ನಮ್ದೊಂದು ಚಿಕ್ಕ ಈ ಅಡಿಕೆ ಸುಲಿಯೋ ಯಂತ್ರಗಳನ್ನು ನಾವು ಇಟ್ಕೊಂಡಿದ್ದೀವಿ. ಇತ್ತೀಚೆಗೆ ಯಾರೋ ಕಂಡಿಡಿದ್ರು, ಪಾಪ ನಮ್ಗೊಂದು ಉಪಕಾರ ಆಗಿದೆ. ಅದನ್ನು ನಮ್ಮ ಮನೆ ಕರೆಂಟಿಗೆ ಹಾಕೊಂಡ್ರೆ ನಾವು ನಡೆಸ್ಬೋದು. ನಮ್ಮ ಮನೆ ಕರೆಂಟಿಗೆ ಅದು ಮೀಟರ್ ಓಡುತ್ತೆ. ಇವ್ರು ಆಗಿಲ್ಲ, ಅದನ್ನ ಎಕ್ಸ್ಟ್ರಾ ಇನ್ನು ತೊಗೊಳ್ಬೇಕು ಅಂತ ಹೇಳ್ತಾರೆ. ಇದಕ್ಕೆ ಫಿಕ್ಸೆಡ್ ಚಾರ್ಜಸ್ಸು ಪ್ರತಿ ತಿಂಗಳ 120 ರೂಪಾಯಿ ನಾವು ಕಟ್ಟಬೇಕು. ನಾವು ಅದನ್ನ ಉಪಯೋಗಿಸೋದು ಎಷ್ಟು ಅಂತ ಹೇಳಿದ್ರೆ 2 ರಿಂದ 3 ತಿಂಗಳು ಅಷ್ಟೇ. ಅದರಲ್ಲೂ ಮಧ್ಯೆ ನಿಲ್ಲಿಸ್ತೇವೆ. ಒಂದು ತಿಂಗಳಿಗೆ ಒಂದ್ಸರಿ ಅಡಿಕೆ ಕೊಯ್ಲು ಬರ್ತದೆ ನಮ್ದೆಲ್ಲ ಮಲೆನಾಡಿನಲ್ಲಿ. ಒಂದು ತಿಂಗಳಲ್ಲಿ ಒಂದು 15 ದಿವಸ ಉಪಯೋಗಿಸೋದು, ಆಮೇಲೆ ಒಂದು ತಿಂಗಳು ನಿಲ್ಲಿಸ್ತೀವಿ, ಆಮೇಲೆ ಒಂದು 10-12 ದಿವಸ ಉಪಯೋಗಿಸ್ತೀವಿ. ಇದು 3 ತಿಂಗಳವರೆಗೆ ನಡೀತದೆ. 12 ತಿಂಗಳು ನಾನು ಫಿಕ್ಸೆಡ್ ಚಾರ್ಜಸ್ ಕೊಡ್ಬೇಕು ಇವರಿಗೆ. ಮತ್ತೆ ದಯವಿಟ್ಟು ಇದಕ್ಕೆ ಚಿಕ್ಕದ ಮಿಷನ್ ಅದು ಅಡಿಕೆ ಸುಲಿಯೋದು, ಮೋಟ್ರ್, ಅಡಿಕೆ ಪ್ರೊಸೆಸಿಂಗ್ 2 HP 1 HP ಮೋಸ್ಟ್ಲಿ 1 HP ಇರ್ತದೆ. ಅದಕ್ಕೆ ದಯವಿಟ್ಟು ನನ್ನ ವಿನಂತಿ ಇದೆ ಸರ್, ಅದು ರೆಗ್ಯುಲರ್ ಡೊಮೆಸ್ಟಿಕ್ ಕನೆಕ್ಷನ್ ಅಲ್ಲೇ ಕೊಡ್ಬೋದು. ಸಪರೇಟ್ ಕನೆಕ್ಷನ್ ಇವರು ಹೇಳಬೇಕು ಬೇಕಿಲ್ಲ. ಓವರ್ ಅಗತ್ಯ ಇಲ್ಲ. ಇವ್ರು ಬಂದು ಕಿತ್ತು ಹಾಕೋದು, ಅವ್ರ ಮೇಲೆ ಕೇಸ್ ಹಾಕೋದು, FIR ಹಾಕೋದು, ಉಪದ್ರ ಕೊಡ್ತಾ ಇದ್ದಾರೆ. ದಯವಿಟ್ಟು ತಾವು ಅದನ್ನ ಕ್ಲಾರಿಫಿಕೇಶನ್ ಕೊಟ್ರೆ ನಮ್ಮ ಮನೆ ಲೈಟಿಗೆ ಹಾಕೊಂಡು ಉರಿಸಿ ಮಾಡ್ಬೋದು ಅಂತ ಹೇಳಿದ್ರೆ ತುಂಬಾ ಉಪಕಾರ ಆಗುತ್ತೆ ನಮಗೆ. ಅದನ್ನ ಅಡಿಕೆ ಬೆಳೆಗಾರರಿಗೆ ತುಂಬಾ ಸಹಾಯಕ ಆಗುತ್ತೆ. ಅದೊಂದು ಆದೇಶ ಕೊಡಬೇಕು. ಮತ್ತೆ ಮೆಸ್ಕಾಂ ಇಲಾಖೆಯಲ್ಲಿ ದರಗುತ್ತಿಗೆ ಕೊಡುವಂತಹದ್ದು, ಇವರು ಕಾಂಟ್ರಾಕ್ಟ್ ಕೊಡೋದ್ರಲ್ಲಿ ಭಾರಿ ದೊಡ್ಡ ಮೋಸ ಇದೆ. ನಾನೊಂದು ಚಿಕ್ಕ ಸ್ಯಾಂಪಲ್ ನಿಮ್ಗೆ ಕೊಡ್ತೀನಿ. ರೇಟ್ ಕಾಂಟ್ರಾಕ್ಟು ನಿಮಗೆ